ಈ ವಿಡಿಯೋ ಒಂದು ಕನ್ಸ್ಟ್ರಕ್ಟಿವ್ ವೇ ಅಲ್ಲಿ ಹೋಗಲ್ಲ, ಒಂಥರ ಡಿಸ್ಕಷನ್ ತರ ಇರುತ್ತೆ. ಸೊ ನೀವು ಕೂಡ ನಿಮ್ಮ ಒಪಿನಿಯನ್ಸ್ ನ ಕಾಮೆಂಟ್ ಅಲ್ಲಿ ತಿಳಿಸಿದ್ರೆ ನಾನು ಅನ್ಕೊಂಡಿದ್ದು ನಿಜಾನೋ ತಪ್ಪು ಅನ್ನೋದು ಗೊತ್ತಾಗುತ್ತೆ. ಸೊ ವಿಡಿಯೋಗೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಲೇಟ್ ಮಾಡದೆ ವಿಡಿಯೋ ವಿಚಾರಕ್ಕೆ ಬರೋಣ. ಡಿಸೆಂಬರ್ ಅಲ್ಲಿ ರಿಲೀಸ್ ಆಗ್ತಿರೋ 2 ಮೇಜರ್ ಫಿಲ್ಮ್ಗೂ ಅಜನೀಶ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. ಇದ್ರೆ ನೆಮ್ಮದಿ ಆಗಿರ್ಬೇಕು ಮತ್ತೆ ಸೈಕೋ ಸೈತನ್ ಸಾಂಗು ರಿಲೀಸ್ ಆದ್ಮೇಲೆ ಸ್ವಲ್ಪ ಜನ ಇಷ್ಟಪಟ್ರು, ಕೆಲವೊಬ್ರು ಲಿರಿಕ್ಸ್ ಇಷ್ಟಪಡ್ಲಿಲ್ಲ, ಇನ್ನು ಕೆಲವರಿಗೆ ಮ್ಯೂಸಿಕ್ ಇಷ್ಟ ಆಗ್ಲಿಲ್ಲ. ಇದು ರಿಯಾಲಿಟಿ. ಈ ಎರಡೂ ಸಾಂಗು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಈಗಿನ ಟೈಮ್ಗೆ ಈ ತರ ಸಾಂಗ್ ಆಗ್ಲಿ ಮ್ಯೂಸಿಕ್ ಆಗ್ಲಿ ವರ್ಕ್ ಆಗ್ಲಿಲ್ವೇನೋ ಅಂತ ಅನಿಸ್ತು. ಬೇರೆ ಇಂಡಸ್ಟ್ರಿಲಿ ಸ್ಟಾರ್ ಫಿಲ್ಮ್ ಅಲ್ಲಿ ಒಂದು ಟ್ರ್ಯಾಕ್ ರಿಲೀಸ್ ಮಾಡಿದ್ರೆ ರೀಲ್ಸ್ ಅಲ್ಲಿ ಫೇಮಸ್ ಆಗತ್ತೆ. ಆ ಟ್ರ್ಯಾಕ್ ಅಲ್ಲಿ ಇರೋ BGM ನ ತುಂಬಾ ಜನ ಯೂಸ್ ಮಾಡ್ತಾರೆ. ಬೇರೆ ಲ್ಯಾಂಗ್ವೇಜಸ್ಗೆ ರೀಚ್ ಆಗೋದಕ್ಕೆ ಆ ಸಾಂಗ್ ಬಿಟ್ಸ್ಗಳು ತುಂಬಾನೇ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫೈವ್ ಸ್ಟಾರ್ಮ್, OG ಫಿಲ್ಮ್ ಮ್ಯೂಸಿಕ್, ಕೂಲಿ ಫಿಲ್ಮ್ ಸಾಂಗ್, ಅವೆಲ್ಲ ದೊಡ್ಡ ಫಿಲ್ಮ್ ಅಂದ್ರೆ ನಮ್ದೇ ಸಣ್ಣ ಸಿನಿಮಾನ. ಇವರು ಕೂಡ ಸೂಪರ್ ಸ್ಟಾರ್ಸ್ ಅಲ್ವಾ, ಬೇರೆ ಲೆವೆಲ್ ಮ್ಯೂಸಿಕ್ ಇದ್ದಿದ್ರೆ ವರ್ಕ್ ಆಗಿರೋದೇನೋ. ಇಟ್ಸ್ ಟೂ ಅರ್ಲಿ ಟು ಟಾಕ್, ಐ ನೋ, ಬಟ್ ಏನಪ್ಪಾ ಅಂದ್ರೆ ಸ್ಟಾರ್ ಸಿನಿಮಾದ ಫಸ್ಟ್ ಟ್ರ್ಯಾಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಾಂಗ್ ಇಂದಾನೆ ಎಷ್ಟೋ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜಸ್ಗೂ ಕೂಡ ರೀಚ್ ಆಗ್ತಿದೆ. ಆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಈ ಎರಡೂ ಸಾಂಗು ಹೆಚ್ಚಾಗಿ ರೀಚ್ ಆಗಿಲ್ಲ. ಸೇಮ್ ಮ್ಯೂಸಿಕ್ ಡೈರೆಕ್ಟರ್ ಎಂತೆಂತ ಒಳ್ಳೆ ಸಾಂಗ್ಸ್ ನ ಕೊಟ್ಟಿದ್ದಾರೆ. ಮಹಾರಾಜ BGM ಫೇಮಸ್ ಆಯ್ತು, ಮಂಗಳವಾರಂ BGM ಕೂಡ ಫೇಮಸ್ ಆಯ್ತು. ಅಜನೀಶ್ ಅವ್ರು ಕೂಡ ತುಂಬಾ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್. ಸೊ ಹಂಗಂತ ಅವರು ಸರಿಯಾಗಿ ಮ್ಯೂಸಿಕ್ ಮಾಡಿಲ್ಲ ಅಂತಲ್ಲ, ಕೋಆರ್ಡಿನೇಷನ್ ಇರಬೇಕು ಡೈರೆಕ್ಟರ್ಗೂ ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ಗೂ. ಮತ್ತೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಿರ್ತೀವಿ, ಅಜನೀಶ್ ಅವರು ಶೆಟ್ರಿಗೆ ಮಾತ್ರ ಒಳ್ಳೆ ಮ್ಯೂಸಿಕ್ ಕೊಡ್ತಾರೆ ಅಂತ ಟ್ರೋಲ್ಸ್ ಆಗ್ತಿರುತ್ತೆ. ಪರ್ಪಸ್ಫುಲಿ ಯಾವುದೋ ಹಂಗಾಗಲ್ಲ. ರಿಷಬ್ ಅವರಾಗ್ಲಿ ರಕ್ಷಿತ್ ಅವರಾಗ್ಲಿ ಅಷ್ಟು ಬೇಗ ಒಪ್ಪಲ್ಲ, ತುಂಬಾ ಟ್ರೈ ಮಾಡ್ತಾರೆ. ಅವರಿಗೆ ಸ್ಯಾಟಿಸ್ಫೈ ಆಗೋ ತನಕ ಮ್ಯೂಸಿಕ್ ಓಕೆ ಆಗಲ್ಲ. ಮ್ಯೂಸಿಕ್ ಚೆನ್ನಾಗಿ ಆಗ್ಬೇಕು ಅಂದ್ರೆ ಡೈರೆಕ್ಟರ್ ಇನ್ವಾಲ್ವ್ಮೆಂಟ್ ಅಂಡ್ ಇನ್ಸೈಟ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಇಟ್ಸ್ ಅ ಪ್ಯೂರ್ ಕೊಲಾಬರೇಟಿವ್ ಎಫರ್ಟ್. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಸಾಂಗು ರಿಲೀಸ್ ಆಗಿದ್ದ ದಿನ ನನಗೆ ತುಂಬಾ ರೀಚ್ ಆಗ್ಬೋದು ಅಂತ ಅನಿಸ್ತು, ಇಷ್ಟ ಕೂಡ ಆಗಿತ್ತು. ಕೇಳ್ತಾ ಕೇಳ್ತಾ ಅಷ್ಟು ಚೆನ್ನಾಗಿ ವರ್ಕ್ ಆಗ್ಲಿಲ್ಲ. ಸಿಂಪಲ್ ಎಕ್ಸಾಂಪಲ್, ಸಲಗ ಮತ್ತೆ ಭೀಮಾ ಫಿಲ್ಮ್ ಸಾಂಗ್ಸ್. ಸಿನಿಮಾ ಥಿಯೇಟರ್ಗೆ ಜನರನ್ನ ಕರೆಸೋಕೆ ಈ ಸಿನಿಮಾ ಹಾಡುಗಳು ತುಂಬಾನೇ ಹೆಲ್ಪ್ ಮಾಡಿದ್ವು. ಹಾಗೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಕೂಡ ತುಂಬಾ ರೀಚ್ ಆಯ್ತು. ಇನ್ನೂ ತನಕ ನಿನ್ ಪಾಯಿಂಟೇ ಅರ್ಥ ಆಗ್ಲಿಲ್ಲ, ಏನ್ ಹೇಳ್ತಿದೀಯಾ ಅಂದ್ರೆ ಸ್ಟ್ರೈಟ್ ಆಗಿ ಹೇಳೋದಾದ್ರೆ ಈ ಎರಡೂ ಸಾಂಗು ಅಜನೀಶ್ ಅವರ ಪೊಟೆನ್ಶಿಯಲ್ ತಕ್ಕಂಗೆ ಇರಲಿಲ್ಲ. ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಬಿಟ್ಟಾಗ ಕೂಡ ನನಗೆ ಹಾಗೆ ಅನ್ಸಿತ್ತು. ಆದ್ರೆ ಸಿನಿಮಾದಲ್ಲಿ BGM ಚೆನ್ನಾಗಿದ್ದಿದ್ರಿಂದ ಸರಿಯಾಗಿ ವರ್ಕೌಟ್ ಆಯ್ತು. ಮೈಂಡ್ ಅಲ್ಲಿ ಅಜನೀಶ್ ಅವರ ಮ್ಯೂಸಿಕ್ ಬಗ್ಗೆ, ಹೇಳ್ತಿರೋ ಕಾಂಟೆಂಟ್ ಬಗ್ಗೆ ತುಂಬಾ ವಿಷಯ ಓಡ್ತಿದೆ, ಬಟ್ ಕರೆಕ್ಟ್ ಆಗಿ ಕಮ್ಯುನಿಕೇಟ್ ಮಾಡಕ್ ಆಗ್ತಿಲ್ಲ. ಅದಕ್ಕೆ ವಿಡಿಯೋದ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದ ಹಾಗೆ ಕನ್ಸ್ಟ್ರಕ್ಟಿವ್ ಆಗಿ ಈ ಕಂಟೆಂಟ್ ನ ಬರೆಯೋದಕ್ಕೆ ಆಗಿಲ್ಲ. ಕೋರ್ ಪಾಯಿಂಟ್ ಏನಿದೆ ಅದು ಕನ್ವೆ ಆಗಿದೆ ಅಂತ ಹೇಳ್ತಾ ನಿಮ್ಮ ಒಪಿನಿಯನ್ ನ ಕಾಮೆಂಟ್ ಅಲ್ಲಿ ತಿಳಿಸಿ. ಬೇರೆ ಕಂಟೆಂಟ್ ನ ನೋಡಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.